ಚಿಕ್ಕೋಡಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಮತಬೇಟೆ ಆರಂಭಿಸಿದ್ದಾರೆ. ಚಿಕ್ಕೋಡಿ ಮತಕ್ಷೇತ್ರದ ದೇವಸ್ಥಾನ ಮಠಗಳಿಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಭೇಟಿ ಕೊಟ್ಟಿದ್ದಾರೆ. ನಿಡಸೋಸಿ ಮಠದ ಶಿವಲಿಂಗೇಶ್ವರ ಸ್ವಾಮೀಜಿಗಳ ಆಶೀರ್ವಾದವನ್ನ ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆ ಪಡೆದುಕೊಂಡಿದ್ದಾರೆ. ಎರಡನೇ ಬಾರಿಯೂ ಗೆಲುವು ನನ್ನದೇ ಅಂತ ಅಣ್ಣಾ ಸಾಹೇಬ್ ಜೊಲ್ಲೆ ಮಾತನಾಡಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎರಡನೇ ಬಾರಿ ಟಿಕೆಟ್ ಕೊಟ್ಟಂತಹ ಕೇಂದ್ರದ ನಾಯಕರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಪ್ರಧಾನಿಯವರು ಹೇಳಿದಂತೆ ಎನ್ಡಿಎ ಮೈತ್ರಿಕೂಟಕ್ಕೆ 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸಿಕೊಡ್ತೀವಿ. ಮೋದಿ ಗ್ಯಾರಂಟಿ ದೇಶದಲ್ಲಿ ಶಾಶ್ವತವಾಗಿ ಇರಲಿದೆ ಅಂತ ಅಣ್ಣಾ ಸಾಹೇಬ್ ಜೊಲ್ಲೆ ಮಾತನಾಡಿದ್ದಾರೆ. ಮತಕ್ಷೇತ್ರದಲ್ಲಿ ಈಗಾಗಲೇ ಲೋಕಸಭಾ ಚುನಾವಣೆ ಬಿಜೆಪಿ ಅಭ್ಯರ್ಥಿಯಾಗಿ ಈಗಾಗಲೇ ಎರಡನೇ ಬಾರಿಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಅವರ ಹೆಸರು ಕೂಡ ಘೋಷಣೆ ಆಗಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಅವರು ಲೋಕಸಭಾ ಕ್ಷೇತ್ರದಲ್ಲಿ ಕಾಲಿಗೆ ಚಕ್ಕರ್ ಕಟ್ಕೊಂಡು ಓಡಾಟ ನಡೆಸ್ತಾ ಇದ್ದಾರೆ. ಮಠಗಳಾಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು ಮತ್ತು ಹಿರಿಯ ರಾಜಕೀಯ ಮುಖಂಡರು ಮತ್ತು ಸಂಘ ಪರಿವಾರಗಳನ್ನು ಕೂಡ ಭೇಟಿ ಮಾಡ್ತಕ್ಕಂಥದ್ದು. ಇವತ್ತು ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ಈಗ ಚಿಕ್ಕೋಡಿ ಸಂಸದಂತ ಅಣ್ಣಾ ಸಾಹೇಬ್ ಜೊಲ್ಲೆ ಇದ್ದಾರೆ. ಸರ್, ಎರಡನೇ ಬಾರಿ ಅಗ್ನಿ ಪರೀಕ್ಷೆ ಇಳಿತಾ ಇದ್ರಿ, ಈ ಬಾರಿ ಗೆದ್ರೆ ಕೇಂದ್ರದಲ್ಲಿ ಮಂತ್ರಿ ಆಗ್ತೀರಂತ ಒಂದು ಚರ್ಚೆ ಏನಾದರೂ ಇರ್ತದೆ, ಅಲ್ಲಿ ಮುಖಂಡರು ನಮ್ಮ ನಿರ್ಣಯ ತಗೋತಾರೆ. ಆ ಚರ್ಚೆ ಇರ್ಬೋದು. ಆದರೆ ಈಗಾಗಲೇ ಎರಡನೇ ಬಾರಿಗೆ ನನಗೆ ಅವಕಾಶವನ್ನು ಕೊಟ್ಟೋದಕ್ಕೆ ನಾನು ಎಲ್ಲ ಕೇಂದ್ರ ಮತ್ತು ರಾಜ್ಯ ಮುಖಂಡರನ್ನು ಅಭಿನಂದನೆಗಳಿದ್ದು ವಂದನೆಗಳನ್ನು ಹೇಳ್ತೇನೆ. ಅದೇ ಪ್ರಕಾರ ಇವತ್ತು ಇಲ್ಲಿ ಚಿಕ್ಕೋಡಿ ಲೋಕಸಭೆ ಮತದಾರರು ಕೂಡ ಬಹಳಷ್ಟು ಒಳ್ಳೆಯ ರೀತಿಯಿಂದ ಸ್ಪಂದನೆಯನ್ನು ನಂಗೆ ಹೋದ ವರ್ಷ ಕೂಡ ಮಾಡಿದರು. ಮತ್ತು ಈಗಾಗಲೂ ಕೂಡ ನಾನು ಮಠಗಳಿರ್ಬೋದು, ಮಂದಿರಗಳಿರ್ಬೋದು ಅಥವಾ ಮುಖಂಡರು ಭೇಟಿ ಆಗ್ತೀನಿ ನಡ್ತಾ ಇದ್ದೀನಿ. ಬಹಳ ಒಟ್ಟೊಂದು ಹುಮ್ಮಸ್ಸ ಮತ್ತು ಉತ್ಸಾಹದಿಂದ ಅವರು ನಮಗೆ ಈಗಾಗಲೇ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಆದ ಕಾರಣ ಗೆಲುವು ನಿಶ್ಚಿತ. ಮತ್ತು ಹೋದ ಸಲ ಏನು ಒಂದು ಲೀಡ್ ಇತ್ತು ಅದಕ್ಕಿಂತ ಹೆಚ್ಚಾಗ್ತದೆ ಅಂತ ನನಗನ್ನಿಸ್ತದೆ. ಪ್ರಮುಖವಾಗಿ ಈ ಬಾರಿ ಲೋಕಸಭೆ ಏನಂದ್ರೆ ಕಾಂಗ್ರೆಸ್ ಎಲ್ಲೋ ಒಂದು ಸಚಿವರ ಮಕ್ಕಳನ್ನ ಕಳಿಸ್ತಾ ಇರೋದು, ಅಂದ್ರೆ ಸತೀಶ್ ಜಾರಕಿಹೊಳಿ ಪುತ್ರಿಯನ್ನು ಕಳಿಸ್ತಾ ಇರೋದು, ಅಂದ್ರೆ ಬಿಜೆಪಿ ಅಷ್ಟು ಭದ್ರವಾಗಿದೆ ಅಂತ. ಬಿಜೆಪಿ ಬಹಳ ಭದ್ರವಾಗಿದೆ. ಇಡೀ ಒಂದು ಈಗಾಗಲೇ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹೇಳಿದ ಪ್ರಕಾರ ಎನ್ಡಿಎ 400 ಮೇಲ್ಪಟ್ಟು ಮತ್ತು ಬಿಜೆಪಿ ಸ್ವತಂತ್ರವಾಗಿ 377 ಮೇಲ್ಪಟ್ಟು ಇದು ಬರೋದು ನಿಶ್ಚಿತ. ಈಗಾಗಲೇ ನಮಗೆ ಸರ್ವೆ ಬಹಳಷ್ಟು ಏಜೆನ್ಸಿಗಳು ಸರ್ವೆ ಮೇಲೆ ತೋರಿಸ್ತಾ ಇದ್ದಾರೆ. ಆದ ಕಾರಣ ಇಷ್ಟು ಬಲಾಢ್ಯ ಯಾರೂ ಕ್ಯಾಂಡಿಡೇಟ್ ಆದರೂ ಕೂಡ ಇಲ್ಲಿ ತಡಲಿಕ್ಕಿಲ್ಲ ಅಂತ ತಿಳ್ಕೊಂಡು ಒಂದು ಕೊನೆಯ ಪ್ರಯತ್ನ ಅಂದರೆ ಅವ್ರ ಮಂತ್ರಿಗಳ ಮಕ್ಕಳನ್ನ ಹಾಕ್ತಾ ಇದ್ದಾರೆ. ಖರೆ ಅವರೂ ಕೂಡ ತಡೆಯಂಗಿಲ್ಲ ನಂಬುದು. ಒಂದು ಕಡೆ ಮೋದಿ ಗ್ಯಾರಂಟಿ 10 ವರ್ಷದ್ದು, ಇನ್ನೊಂದು ಕಡೆ ಕಾಂಗ್ರೆಸ್ನ ಸ್ಥಳೀಯ ಗ್ಯಾರಂಟಿಗಳು, ಇವೆರಡರ ಮಧ್ಯೆ ಈ ಒಂದು ಯುದ್ಧ ನಡೀತಿ ಈ ಬಾರಿ ಅಂತ ಚರ್ಚೆ ಆಗ್ತದೆ. ಅಲ್ಲ, ಮೋದಿ ಗ್ಯಾರಂಟಿ ಅಂದರೆ ನೀವು ಎಲ್ಲರೂ ನೋಡ್ಬೋದು, ಅದು ಪರ್ಮನೆಂಟ್ ಮತ್ತು ಅವ್ರು ಹೇಳದೆ ಕೇಳ್ದನ್ನು ಕೊಡುವಂಥದ್ದು. ಇವ್ರು ಹೇಳಿ ಕೇಳಿ ಕೊಡ್ತಾ ಇದ್ದಾರೆ, ಇನ್ನೂ ಕೂಡ ಪೂರ್ತಿ ಆಗಿಲ್ಲ ಇವ್ರು ಕೊಡೋದು. ಅಥವಾ ಗ್ಯಾರಂಟಿ ಎಷ್ಟು ವರ್ಷ ಕೊಡ್ತಾರೋ ಅನ್ನೋದು ಕೂಡ ಗ್ಯಾರಂಟಿ ಇಲ್ಲ. ಮತ್ತು ನಮ್ಮಲ್ಲಿ ಏನೋ ಅರ್ಜಿ ಹಾಕಿರಿ ಏನೋ ಮಾಡಲಿ ಒಂದು ಆನ್ಲೈನ್ ಮುಖಾಂತರ ಡಿಜಿಟಲ್ ಇಂಡಿಯಾ ಏನು ಒಂದು ನಮ್ಮಲ್ಲಿ ಪಾಪ್ಯುಲರ್ ಆಗಿದೆ, ಆ ಪ್ರಕಾರವಾಗಿ ಎಲ್ಲಿ ಸೋರಿಕೆ ಇಲ್ದನ ನೇರವಾಗಿ ಬೆನಿಫಿಷರಿಗೆ ಬರುವಂಥ ಕಾರ್ಯಕ್ರಮದಲ್ಲಿ ಈಗಾಗಲೇ ಮಾಡಿದಾರು. ಮೋದಿ ಗ್ಯಾರಂಟಿಗಳು ಒಂದು ಸ್ಕೀಮ್ ಅವರು ಎಲ್ಲ 5 ಸ್ಕೀಮ್ಗಳು ಒಂದು ಸ್ಕೀಮ್ ಕೂಡ ಹೋಲಿಸೋಕೆ ನಮಗೆ ಸಾಧ್ಯ ಆಗೋಲ್ಲ. ಅಷ್ಟೊಂದು ಒಳ್ಳೆಯ ರೀತಿಯಿಂದ ಮೋದಿ ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟಿದ್ದಾರೆ. ಇನ್ನೊಂದು ವಿಶೇಷವಾಗಿ ಈ ಬಾರಿ ಲೋಕಸಭಾ ಚುನಾವಣೆಯ ವಿಷಯವೇನಾಗುತ್ತೆ? ನರೇಂದ್ರ ಮೋದಿ, ರಾಮ ಮಂದಿರ ಜೊತೆಗೆ ಮತ್ತೆ ಯಾವ ವಿಚಾರಗಳನ್ನು ತೆಗೆದುಕೊಂಡು ಹೋಗ್ತಾರೆ ಜನರ ಮಧ್ಯೆ ಡೆವಲಪ್ಮೆಂಟ್ ವಿಚಾರವಾಗಿ? ಈಗಾಗಲೇ ಡೆವಲಪ್ಮೆಂಟ್ ಸಾಕಷ್ಟು ಆಗಿದೆ. ಸ್ವಲ್ಪ ಮಟ್ಟಿಗೆ ಈ ಒಂದು 5 ವರ್ಷದಲ್ಲಿ ಕೋವಿಡ್ ಮತ್ತು ಫ್ಲಡ್ ಬರೋದ್ರಿಂದ ಸ್ವಲ್ಪ ನಮ್ಗೆ ಡೆಲಿವರ್ ಮಾಡೋಕೆ ಆಗಿಲ್ಲ. ಆದರೂ ಕೂಡ ಇನ್ನೂ ಏನೇನು ಉಳಿದಾವೆ, ಈಗಾಗಲೇ ಕೆಲವೊಂದು ರೈಲ್ವೆ ಪ್ರಾಜೆಕ್ಟ್ ಉಳಿದಾವೆ, ಕೆಲವೊಂದು ಬ್ರಿಡ್ಜಸ್ ಉಳಿದಿರ್ಬೋದು, ಕೆಲವೊಂದು ರೋಡ್ಗಳು ಈಗಾಗಲೇ 2 ರೋಡ್ ನಮ್ಮಲ್ಲಿ ಲೋಕಸಭಾ ಮತದಾರ ಸಂಘದಲ್ಲಿ ಬರ್ತದೆ. ಒಂದು ವಿಜಯಪುರ ಹಿಡಿದು ಗೋಟೂರ್ವರೆಗೆ ಮತ್ತು ಒಂದು ಕಾಕ್ತಿ ಹಿಡಿದು ಕಾಗಲ್ವರೆಗೆ. ಇವೆರಡೂ ಕೂಡ ಶಾಂಕ್ಷನ್ ಆಗಿದೆ. ಅವು ಕೆಲಸ ಪೂರ್ತಿ ಆಗಬೇಕಾಗಿದೆ. ಇನ್ನು ಅತ್ನಿ ಬೈಪಾಸ್ ಇರ್ಬೋದು, ಇಂಥವು ಮತ್ತೊಂದು ಕೆಲವೊಂದು ವಿಶೇಷವಾದಂಥ ಒಂದು IIT ಅಥವಾ IIM ಇಂಥವು ಯಾವುದಾದ್ರು ಬರುವ ಮುಖಾಂತರ ಇಂಥವು ಎಲ್ಲ ಒಂದು ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮುಂದಿನ ದಿನಮಾನದಲ್ಲಿ ನಾವು ಪ್ರಯತ್ನ ಮಾಡಿ ಮಾಡಿಸ್ತಾ ಇದ್ದೇವೆ. ಎರಡನೇ ಬಾರಿ ಟಿಕೆಟ್ ಘೋಷಣೆ ಆಗ್ತಿದ್ದಂತೆ ಚಿಕ್ಕೋಡಿ ಲೋಕಸಭೆಯಲ್ಲಿ ಕಾರ್ಯಕರ್ತರಲ್ಲಿ ಉತ್ಸಾಹ, ನಿಮ್ಮ ಸ್ವಾಗತ ಮಾಡಿ ಹಿಡ್ಕೊಂಡು ನೀವು ಹೋದಲ್ಲೆಲ್ಲ ಯಾವ ರೀತಿ ಒಂದು ಪ್ರತಿಕ್ರಿಯೆ ಸಿಗ್ತಾ ಇದೆ? ಎಷ್ಟು ನಾನು ಕಾರ್ಯಕರ್ತರಿಗೆ ಧನ್ಯವಾದ ಹೇಳಿದ್ದು ಕೂಡ ಕಮ್ಮಿ ಅದ. ಯಾಕಂದರೆ ಡಿಕ್ಲೇರ್ ಆದ ತಕ್ಷಣ ಅವರು ಒಂದು ಹುಮ್ಮಸ್ಸ, ಅವರೊಂದು ಉತ್ಸಾಹ ನೋಡಿದ್ರೆ ಈಗಾಗಲೇ ಎಲೆಕ್ಷನ್ ಆರ್ಚ್ ಬಂದಿದ್ದೇನೇನಪ್ಪ ಆ ಒಂದು ಉತ್ಸಾಹ ಅದ. ಯಾಕಂದ್ರೆ ಇಷ್ಟೊಂದು ಹುಮ್ಮಸ್ಸ, ಇಷ್ಟೊಂದು ಉತ್ಸಾಹ ಅವ್ರೊಳಗೆ ಅದ ಅಂತ ತಿಳ್ಕೊಂಡು ನಮಗೂ ಕೂಡ ಕಾಣಿಸಿದ್ದಿಲ್ಲ. ಆದರೆ ಇವತ್ತು ಅವ್ರು ನೋಡಿದಾಗ ಬಹಳಷ್ಟು ನಾವು ಇನ್ನೂ ಕೂಡ ಅವರ ಸೇವೆಯನ್ನು ಮಾಡಲ್ಲ ಅವಕಾಶವನ್ನು ಅವರು ಕೊಡಮಾಡಿದ್ದಾರೆ. ಆದ ಕಾರಣ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ ನಾನು ಮುಂದಿನ ದಿನಮಾನದಲ್ಲಿ ಅವ್ರ ಸೇವೆಯನ್ನು ಮಾಡ್ತಾ ಇದ್ದೀನಿ. ಸರಿ, ಆಗಲೇ ಅತನಿ ಸೇರಿದಂತೆ ವಿವಿಧ ಮಠಗಳ ಭೇಟಿ ಕೊಟ್ಟಿದ್ರಿ, ಮಠಾಧೀಶರಿಂದ ಏನೆಲ್ಲ ಆಶೀರ್ವಾದ ಸಿಗ್ತಾ ಇದೆ? ಇಲ್ಲ, ಭಾಳ ಒಳ್ಳೆಯ ರೀತಿಯಿಂದ ಆಶೀರ್ವಾದ. ಮೊದಲಿಂದ ಕೂಡ ನಾವು ಒಂದು ಮಠ ಇರ್ಬೋದು, ಗುಡಿ ಇರ್ಬೋದು, ಇದಕ್ಕೆ ಒಂದು ಶ್ರದ್ಧೆ ಇದ್ದಂಥವ್ರು. ಈಗೇನು ಬರೀ ಎಲೆಕ್ಷನ್ ಹೊಂಟಿದೀವಿ ಅಂತಲ್ಲ, ಮೊದಲಿಂದ ಕೂಡ ನಾವು ಮಠ ಮಾನ್ಯರಿಗೆ ಒಂದು ಮಾನಿಸ್ತಿದ್ದೆವು. ಯಾಕಂದರೆ ಅವರ ಸೇವೆ ಅನ್ಯವಾದ. ಅವರ ಒಂದು ಮಠಗಳನ್ನ ನಾವು
ಸೇವೆ ಮಾಡಿದ್ರೆ ಜನರಿಗೆ ಕೂಡ ಸೇವೆ ಮಾಡಿದಂಗೆ ಅಂತ ಅನಿಸ್ತದೆ. ಅವರು ಕೂಡ ಆಶೀರ್ವಾದ ಮೇಲಿನ ಮೇಲೆ ಇರ್ತದೆ. ಈ ಸಲ ಕೂಡ ನನ್ನ ಮೇಲೆ ಇರ್ತದೆ. ಕಳೆದ ಬಾರಿ 1,00,000 ಮತಗಳಿಂದ ಗೆದ್ದಿದ್ರಿ. ಈ ಸಲ ಏನು ಟಾರ್ಗೆಟ್ ಇದೆ? ಕಾರ್ಯಕರ್ತರ ಏನು ಟಾರ್ಗೆಟ್ ಇದೆ? ಹೇಗಿದೆ ಉತ್ಸಾಹ? ಕಳೆದ ಬಾರಿ 1,18,887 ಮತಗಳನ್ನು ನಾನು ಅಂತರದಿಂದ ಗೆಲುವನ್ನು ಸಾಧಿಸೀನಿ. ಆವಾಗ ಹೊಸದಾಗಿದ್ನು. ಈಗ ಎರಡನೇ ಬಾರಿ ಮತ್ತು ಮೋದಿಯವರ ಕಾರ್ಯ, ನಮ್ಮ ಭಾರತೀಯ ಜನತಾ ಪಕ್ಷ ಎಲ್ಲ ಮುಖಂಡರ ಕಾರ್ಯ, ಇದೆಲ್ಲ ನೋಡಿದ್ರೆ ಈ ಸಲ 2 ಪಟ್ಟು ದುಪ್ಪಟ್ಟಾಗಿ ಹೆಚ್ಚು ಆಗ್ತದೆ ಅಂತ ನಾನು ಬಯಸಿದ್ದೇನೆ. ಸೊ ಇವಿಷ್ಟು ಏನಂದ್ರೆ ಬಿಜೆಪಿ ಅಭ್ಯರ್ಥಿ ಅಂತ ಅಣ್ಣಾ ಸಾಹೇಬ್ ಜೊಲ್ಲೆ ಹೇಳುವಂತ ಮಾತು. ಮೋದಿ ಗ್ಯಾರಂಟಿ ಏನಿದೆ ಅದು ಶಾಶ್ವತವಾಗಿರುತ್ತೆ. ಹೀಗಾಗಿ ಈ ಬಾರಿ ಕೂಡ ಬಿಜೆಪಿ ಗೆಲುವು ನಿಶ್ಚಿತ. ಕಳೆದ ಬಾರಿಗಿಂತ ಹೆಚ್ಚಿನ ಒಂದು ಅಂತರದಲ್ಲಿ ಗೆದ್ದು ಬರ್ತೀನಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಸರ್ಪ್ರೈಸ್ ಜೊತೆ ಶ್ರೀಧರ್ ಕೊಟ್ಟಾರ್ಗಸಿ, TV5 ಬೆಳಗಾವಿ.